ಬೌರಿಂಗ್ ಆಸ್ಪತ್ರೆಯಲ್ಲಿ ದುರಂತ ಆಗಿದೆ, ನಿಮಗೂ ಗೊತ್ತಿದೆ. 7 ಜನ ಕಣ್ರಿ ದುರ್ಮರಣವನ್ನು ಅಪ್ಪಿದ್ದಾರೆ. ಸ್ಥಳಕ್ಕೆ ಲೋಕಾಯುಕ್ತ BS ಪಾಟೀಲ್ ಭೇಟಿ ಕೊಟ್ಟರು. ಉಪಲೋಕಾಯುಕ್ತ B ವೀರಪ್ಪ ಕೂಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಸ್, ಐ ರಿಪೀಟ್, ನಿನ್ನೆ ನಡೆದಂಥ ಒಂದು ದುರಂತ 7 ಜನರು ಅನಾಯಾಸವಾಗಿ ತೀರ್ಹೋದ್ರು. ಉಪಲೋಕಾಯುಕ್ತ B ವೀರಪ್ಪ ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. BS ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪರಿಶೀಲನೆ ನಡೆಸಿದ ತಕ್ಷಣ. ಫೌಂಡೇಶನ್ ವೀಕ್ ಇದ್ದಿದ್ದರಿಂದ ಗೋಡೆ ಬಿದ್ದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ವೀಕೋ ಸ್ಟ್ರಾಂಗು ಆದರೆ ಆ ವ್ಯಕ್ತಿಗಳಿಲ್ಲ. BBMP ಅವರು ಸಹ ಎಚ್ಚರ ವಹಿಸಬೇಕು. ಇದನ್ನು ಎಷ್ಟರ ಮಟ್ಟಿಗೆ ಕಾಮಗಾರಿ ಸರಿಯಾಗಿ ಮಾಡಿದರು, ಯಾರು ಗೋಡೆ ನಿರ್ಮಿಸಿದ್ದಾರೆ, ಕಾಮಗಾರಿ ಹೇಗೆ ಮಾಡಿದ್ದಾರೆ, ಆ ಬಗ್ಗೆ ತನಿಖೆ ಮಾಡ್ತೀವಿ ಅಂತ BS ಪಾಟೀಲ್ ಹೇಳ್ತಾ ಇದ್ದಾರೆ. BS ಪಾಟೀಲ್ರೇ, ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ, ತುಂಬ ಗೌರವಪೂರ್ವಕವಾಗಿ ನಾವು ಕೇಳ್ತೀವಿ. ಎಸ್, ಅದರೊಳಗೆ ಮಾತಾಡೋಣ. ಓಕೆ, BS ಪಾಟೀಲ್ ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಇಲ್ಲಿ ನೋಡಿ, ದೋ ವಿ ಕ್ಯಾನ್ ಸೇ ನೇಚರ್ಸ್ ಫ್ಯೂರಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿ ಕೆಲವು ಜನ ಕೈ ತೊಳ್ಕೊಳ್ಳಿಕ್ ಪ್ರಯತ್ನ ಮಾಡಬಹುದು. ಅದು ಹಾಗಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ಡೆಬ್ರಿಸ್ ತಂದು ಹಾಕಿದ್ದಾರೆ. ಇಲ್ಲಿ ತುಂಬಾ ಮಣ್ಣು ಹಾಕಿದ್ರಿಂದ ಮತ್ತು ಆ ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದೆ. ಬಿದ್ದದ್ದು ಕಟ್ಬೋದು. ಆದ್ರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿ ಕೊಡ್ಬೇಕಾದವರು ಇದರ ಸೇಫ್ಟಿ ಎಲ್ಲ ವಿಚಾರ ಮಾಡ್ಬೇಕಾಗಿತ್ತು. ಈ ಮಳೆ ಪ್ರತಿ ವರ್ಷ ಬರ್ತದೆ. ಮಳೆ ಬಂದ್ರೆ ಈ ತರದ ಅನಾಹುತಗಳು ಆಗ್ತಿದ್ರೆ ಯಾವ ರೀತಿಯಿಂದ ಅವರಿಗೆ ಸೇಫ್ಟಿ ಇದೆ, ಇಲ್ಲಿ ಕೊಡ್ಬೇಕಾ, ಅವರಿಗೆ ಈ ಜಾಗದಲ್ಲಿ ಅವರಿಗೆ ವ್ಯವಹಾರ ಮಾಡ್ಲಿಕ್ಕೆ ಕೊಡ್ಬೇಕಾ ಅನ್ನುವಂಥದ್ದು ಮತ್ತು ಅವ್ರ ಸೇಫ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದದ್ದು BBMP ಅವ್ರದ್ದು, ಉಳಿದವ್ರದ್ದು ಕರ್ತವ್ಯ ಇತ್ತು. ಆ ಕರ್ತವ್ಯ ಆಬ್ವಿಯಸ್ಲಿ ಪ್ರೈಮಾ ಫೇಸಿ ಅವ್ರು ನಿಭಾಯಿಸಿದಂಗೆ ಕಾಣ್ತಾ ಇಲ್ಲ. ಈ ತರದ ಇನ್ಸಿಡೆಂಟು ಆಗ್ಬೇಕು ಅಂತಂದ್ರೆ ನ್ಯಾಚುರಲ್ ಫ್ಯೂರಿ ನೋ ಡೌಟ್ ವಿಲ್ ಬಿ ದೇರ್, ಬಟ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಎಷ್ಟರ ಮಟ್ಟಿಗೆ ನಮ್ಮ ನೆಗ್ಲಿಜೆನ್ಸ್ ಇಂದ ಇದಾಗಿದೆ, BBMP ಅವ್ರದ್ದಾಗ್ಲಿ, ಈ ಹಾಸ್ಪಿಟಲ್ದವ್ರಾಗ್ಲಿ, ಅಥವಾ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ನೆಗ್ಲಿಜೆಂಟ್ ಇದ್ದಾರೆ ಇದನ್ನು ಕಂಡು ಹಿಡಿಬೇಕು, ಪತ್ತೆ ಹಚ್ಚಬೇಕು. ದೋ ವಿ ಕ್ಯಾನ್ ಸೇ ನೇಚರ್ಸ್ ಫ್ಯೂರಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿ ಕೆಲವು ಜನ ಕೈ ತೊಳ್ಕೊಳ್ಳಿಕ್ ಪ್ರಯತ್ನ ಮಾಡಬಹುದು. ಅದು ಹಾಗಿಲ್ಲ. ಓಕೆ, ಇದು BS ಪಾಟೀಲ್ ಅವರ ಮಾತು ಕರೆಕ್ಟು. ಈ ಸಂದರ್ಭದಲ್ಲಿ ನೀವು ಸ್ಟ್ರಾಂಗ್ ಆಗಿ ಹೇಳ್ತೀರಿ, ವಿ ರೆಸ್ಪೆಕ್ಟ್ ಯುವರ್ ಕನ್ಸರ್ನ್. ಆದರೆ ಈಗ CS ಶಾಲಿನಿ ರಜನೀಶ್ ಸೇರಿದಂತೆ 5 ಪಾಲಿಕೆಗಳ ಆಯುಕ್ತರು ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಆಯುಕ್ತರನ್ನು ಎಲ್ಲರನ್ನೂ ಆರೋಪಿ ಮಾಡಿ ಅಂತ ಕೇಸ್ ದಾಖಲು ಮಾಡಿ ಅಂತ BS ಪಾಟೀಲ್ ಹೇಳ್ತಾ ಇದ್ದಾರೆ. ಈ ಮಾತು ಫಾಲೋ ಆಗಬೇಕು. ಅದು ಕೂಡ ನಮ್ಮ ಸ್ಟ್ಯಾಂಡ್ ಕೂಡ ಹೌದು. ಯಾಕಂತ ಹೇಳಿದ್ರೆ ನೀವು ಮಾಧ್ಯಮದ ಮುಂದೆ ಹೇಳ್ತೀರಾ, ಹೋಗ್ತೀರಾ, ಆಮೇಲೆ ಏನದು ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಜನರಿಗೆ ಮಾಹಿತಿನೇ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಬಾರ್ದು. ದಿಸ್ ಈಸ್ ಅವರ್ ಕನ್ಸರ್ನ್, ದಿಸ್ ಈಸ್ ಅವರ್ ಸ್ಟ್ಯಾಂಡ್. ಮತ್ತೊಮ್ಮೆ ಆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಮೃತರ ಕುಟುಂಬಸ್ಥರಿಗೆ ಆ ಭಗವಂತ ಒಂದು ಚೇತರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ, ಅದರ ಜೊತೆಗೆ ಈ ಅಧಿಕಾರಿಗಳೇನಿದ್ದಾರಲ್ಲ, ಪ್ರತಿ ಬಾರಿ ಮಳೆ ಏನು ಹೊಸದಾಗಿ ಕೇಳಿರ್ತಾರೇನ್ರಿ ಇವರು, ಪ್ರತಿ ಬಾರಿ ಮಳೆ ಬಂದಾಗಲೂ ಇಂತಹ ಘಟನೆಗಳು ನಡೀತಾನೆ ಇರ್ತವೆ. ಒಂದು ಸ್ವಲ್ಪ ಮಾನವೀಯತೆ ಮೆರೆಯುವಂಥ ಬುದ್ಧಿ ಕೂಡ ಭಗವಂತ ಕೊಡಲಿ. ಹಾಗೆಯೇ ಈ ಜಟಾಪಟಿಗಳೆಲ್ಲವೂ ಕೂಡ ನಿಂತು ಹೋಗಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ್